ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ವೈದ್ಯ ಕೆ ವಿ ಮಹಾದೇವ್. ಸೊ ನಾನು ಜನರನ್ನು ಎಚ್ಚರಿಸುವುದಕ್ಕೋಸ್ಕರ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಗವರ್ಮೆಂಟ್ ಅಥವಾ ಕಾನೂನುಗಳು ಸರ್ಟಿಫೈಡ್ BAMS, MBBS ಈ ಥರದವ್ರು ಮಾತ್ರ ವೈದ್ಯರು, ಮಿಕ್ಕದವರು ಯಾರು ವೈದ್ಯರೇ ಅಲ್ಲ, ಫೇಕ್ ಡಾಕ್ಟರ್ಸ್ಗಳು ಹಾಗೆ ಹೀಗೆ ಅಂತ ಹೇಳ್ತಿರ್ತಾರೆ. ಬಟ್ ಲಕ್ಷಾಂತರ ವರ್ಷಗಳಿಂದ ಈ ಯಾವಾಗ ಬ್ರಿಟಿಷರು ನಮ್ಮ ಭಾರತಕ್ಕೆ ಕಾಲಿಟ್ಟರೋ ಈ 70 ವರ್ಷಗಳಲ್ಲಿ ಮಾತ್ರ ಈ ಹಾಲೋಪತಿ ಇಂಗ್ಲೀಷ್ ಮೆಡಿಸನ್ಸ್ ಅಂತ ಬಂದಿದ್ದು. ಅದಕ್ಕಿನ್ನ ಪೂರ್ವದಲ್ಲಿ ಕ್ರಿಸ್ತ ಪೂರ್ವ, ಕ್ರಿಸ್ತ ಶಕ, ಅದಕ್ಕಿಂತ ಮುಂಚಿತವಾಗಿ ಸತ್ಯಯುಗದಿಂದ, ತ್ರೇತಾಯುಗದಿಂದ, ದ್ವಾಪರಯುಗದಿಂದ, ಕಲಿಯುಗದ ಈ 2025 ತನಕ ನಾನು ಹೇಳ್ತಿರೋದು, ಈ 70 ವರ್ಷಗಳಿಂದ ಈಚೆಗೆ ಅಷ್ಟೇ ಈ ಹಾಲೋಪತಿ ಮೆಡಿಸಿನ್ಸ್ ಬಂದಿದ್ದು. ಅದಕ್ಕಿಂತ ಮುಂಚಿತವಾಗಿ ಒಂದೊಂದು ಹಳ್ಳಿಗಳಲ್ಲಿ, ಪ್ರತಿಯೊಂದು ಹಳ್ಳಿನಲ್ಲೂ ಆಯುರ್ವೇದ ಪಂಡಿತರುಗಳಿದ್ರು, ಅರಳೆಕಾಯಿ ಪಂಡಿತರಿದ್ದರು, ನಾಟಿ ವೈದ್ಯರಿದ್ದರು. ಅಂದರೆ ಅವರ ಸುತ್ತಮುತ್ತಲು ಸಿಗುವಂತಹ ಬೇರುಗಳು, ಕಾಯಿಗಳು, ಗಿಡಮೂಲಿಕೆಗಳು, ಚಕ್ಕೆ, ಚೂರ್ಣ, ಪೌಡರು, ಈ ಗಿಡಮೂಲಿಕೆಗಳನ್ನು ಉಪಯೋಗಿಸ್ಕೊಂಡು ಪ್ರಕೃತಿನಲ್ಲಿ ಸಿಗುವಂತಹ ಔಷಧಿ ಸಸ್ಯಗಳು, ಔಷಧಿ ಗುಣವನ್ನು ಹೊಂದಿರುವಂತಹ ವಸ್ತುಗಳನ್ನು ಉಪಯೋಗಿಸಿ ಮಿಲಿಯನ್ ಟ್ರಿಲಿಯನ್ ವರ್ಷಗಳು, ಸಾವಿರಾರು ಕೋಟಿ ವರ್ಷಗಳಿಂದ ಸಾವಿರಾರು ಕೋಟಿ ಜನ ಟ್ರೈಬಲ್ ಪೀಪಲ್ಸ್, ಕಾಡು ಆದಿವಾಸಿಗಳು ಇವಾಗ್ಲೂ ನಮ್ಮ ದೇಶದ ಅಥವಾ ಪ್ರಪಂಚದ ಮೂಲೆ ಮೂಲೆಗಳಲ್ಲೂ ಈ ನಾಗರಿಕತೆ ಅಂತ ಇವ್ರು ಏನು ಹೇಳ್ತಾರೋ ಅನಾಗರಿಕರು, ಈ ನಾಗರಿಕತೆ ಗೊತ್ತಿಲ್ಲದೆ ಇರುವಂತಹವ್ರು ಇವಾಗಲೂ ಕೂಡ ಇದ್ದಾರೆ. ಈ ದವಾಖಾನೆ, ಹಾಸ್ಪಿಟಲ್ಗಳು, ಮೆಡಿಸಿನ್ಸ್ಗಳು ಗೊತ್ತೇ ಇಲ್ಲದಿರೋರು ಪ್ರೆಸೆಂಟ್ ಇವಾಗಲೂ ಇದ್ದಾರೆ, ಇಡೀ ಪ್ರಪಂಚದ ಮೂಲೆ ಮೂಲೆಗಳಲ್ಲೂ ಇದ್ದಾರೆ. ಹಾಗಾಗಿ ಸುಶ್ರುತ ಸಂಹಿತೆ, ಚರಕ ಸಂಹಿತೆ, ಅಷ್ಟಾಂಗ ಹೃದಯ ಸಂಹಿತೆ ಇದೆಲ್ಲವನ್ನ ನಾವು ಹಿಂದೆ ಹೋಗ್ತಾ ಇದ್ರೆ ಲಕ್ಷಾಂತರ ಕೋಟ್ಯಾಂತರ ವರ್ಷಗಳಿಂದ ನಾವು ಮೂಲವನ್ನ ನೋಡ್ತಾ ಹೋದ್ರೆ, ನನ್ನ ಹತ್ರ ಅದೆಲ್ಲದೂ ಕೂಡ ಗ್ರಂಥಗಳಿದೆ. ನನ್ನ ಹತ್ರ ಸುಶ್ರುತ ಸಂಹಿತೆ, ಸುಶ್ರುತ ಮಹರ್ಷಿಗಳದು, ಚರಕ ಮಹರ್ಷಿಗಳದು, ಅಷ್ಟಾಂಗ ಹೃದಯ ಸಂಹಿತೆ, ಹೀಗೆ ಮತ್ತೆ ನಮ್ಮ ವಾಗ್ಭಟ ಮಹರ್ಷಿಗಳದು. ಇವರೆಲ್ಲರೂ ಮಹರ್ಷಿಗಳು ಅಂದ್ರೆ ಮಹಾನ್ ಋಷಿಗಳು, ಅಂದ್ರೆ ಮಹಾಜ್ಞಾನಿಗಳು, ವಿಜ್ಞಾನಿಗಳು, ಮಹಾನ್ ವೈದ್ಯರು ಅಂತ. ಇವರೆಲ್ಲ ಮಾಡ್ತಾ ಇದ್ದಿದ್ದು, ನಾವು ಇಲ್ಲಿ ತನಕ ನಮ್ಮ ಜನರೇಷನ್, ನಾವಿನ್ನೂ ಇಲ್ಲಿ ಇವರು, ನಾವು, ನೀವು, ನಾವೆಲ್ಲ ಕುಂತಿದ್ದೀವಿ ಅಂದ್ರೆ ನಮಗೆಲ್ಲ ಜನ್ಮದಾತರು, ಇಂದಿನವರು, ನಮ್ಮ ಪೂರ್ವಜರು ಈ ಇಂಗ್ಲಿಷ್ ಮೆಡಿಸನ್ಸ್ ಇಂದನೇ ಯಾರು ಬದುಕಲಿಲ್ಲ, ಈ ಪ್ರಪಂಚ ನಡೀಲಿಲ್ಲ. ಇವಾಗ ನಾನು ಅವಾಗವಾಗ ವಿಡಿಯೋಗಳಲ್ಲಿ ನೋಡ್ತಾ ಇರ್ತೀನಿ, ಫೇಸ್ಬುಕ್ನಲ್ಲಿ, ಯೂಟ್ಯೂಬ್ನಲ್ಲಿ, ಎಕ್ಸೆಟ್ರಾ ಎಕ್ಸೆಟ್ರಾ. ಮೀಡಿಯಾದವರು, ಪೇಪರ್ನವರು, ಕಾನೂನುಗಳು, ಲಾಗಳು, ಗವರ್ನ್ಮೆಂಟ್ ಈ ಥರ ಇರು ಫೇಕ್ ಡಾಕ್ಟರ್ಸ್, ನಕಲಿ ಡಾಕ್ಟರ್. ನಕಲಿ ಅಂದ್ರೆ ಏನು, ಅಸಲಿ ಅಂದ್ರೆ ಏನು, ಅದನ್ನು ನಾನು ನಿಮಗೆ ಇನ್ಡೆಪ್ತ್ ಆಗಿ ಹೇಳ್ತೀನಿ. ಇವಾಗ ಪಾಯಿಂಟಿಗೆ ಬಂದ್ಬಿಡ್ತೀನಿ. ಹಾಗೆ ಇಡೀ ಬ್ರಹ್ಮಾಂಡ ಸೃಷ್ಟಿ ಆಗಿದ್ದರಿಂದ, ಈ ಮನುಕುಲ, ಪ್ರಾಣಿ, ಪಕ್ಷಿ, ಜೀವಜಂತುಗಳ ಸೃಷ್ಟಿ ಆಗಿದ್ದರಿಂದ ಇಲ್ಲಿಯವರೆಗೆ, ಅಂದ್ರೆ ಈ 70 ವರ್ಷದಿಂದ ಇಂದಿನವರೆಗೆ ಆಯುರ್ವೇದ ವೈದ್ಯರು, ನಾಟಿ ವೈದ್ಯರು, ಮತ್ತೆ ಹರಳೆಕಾಯಿ ಪಂಡಿತರು ಅಂದ್ರೆ ಅವರೇ ನಾಟಿ ವೈದ್ಯರು, ಪಾರಂಪರಿಕ ನಾಟಿ ವೈದ್ಯರು ಪ್ರತಿ ಹಳ್ಳಿಗಳಲ್ಲಿ ಇರ್ತಾ ಇದ್ರು, 2-3 ಜನ. ಇನ್ಕ್ಲೂಡ್ ಹೆಣ್ಣು ಮಕ್ಕಳಿಗೆ ಡೆಲಿವರಿ ಮಾಡಿಸೋದಕ್ಕೆ, ಪ್ರಸವ ಮಾಡಿಸೋದಕ್ಕೆ ಒಂದು ಹಳ್ಳಿನಲ್ಲಿ 2-3 ಜನ ಅನುಭವಿ ಹೆಣ್ಣು ಮಕ್ಕಳು ಇರ್ತಿದ್ರು. ಅವ್ರನ್ನ ನೋಡಿ ನೋಡಿ ಅವ್ರ ಮಕ್ಕಳು, ಮೊಮ್ಮಕ್ಕಳು, ಅವರ ಸಂತಾನನೋ ಅಥವಾ ಊರಿನವ್ರು ಇನ್ಯಾರಾದ್ರೂ ಕಲಿತಾ ಇದ್ರು. ಆವಾಗ ನಮ್ಮ ಥರ ಈ ಗೈನಕಾಲಜಿ ಡಾಕ್ಟರ್ಸ್ ಆಗಲಿ ಅಥವಾ
ಈ ಥರದ ಡಾಕ್ಟರ್ಗಳು ಯಾರು ಇರಲಿಲ್ಲ. ಯಾಕೆ ಅವ್ರು ಯಾರು ಬದುಕಲಿಲ್ವಾ? ಅವರೆಲ್ಲ ಏನು ಮಕ್ಕಳುಗಳು ಸತ್ತೋಗ್ತಾ ಇದ್ರ? ಕೆಲವೊಂದು ಕಾಯಿಲೆಗಳಿಂದ, ಕೆಲವೊಂದು ಕಾರಣಗಳಿಂದ ಆವಾಗಲೂ ಸಾಯ್ತಾ ಇದ್ರು. ಇವಾಗಲೂ ಮಕ್ಕಳು ಅಥವಾ ಬಾಣಂತಿರು ಇವಾಗಲೂ ಕೂಡ ಸಾಯ್ತಾ ಇರುವಂತಹ ಸೊ ಎವಿಡೆನ್ಸ್ಗಳು, ಸಾಕ್ಷಿಗಳು ಇವಾಗಲೂ ಇದೆ. ಆಧುನಿಕತೆ ಬಂತು. ಸೊ ನಾವು ಸೈನ್ಸಲ್ಲಿ ತುಂಬ ಮುಂದುವರೆದಿದ್ದೀವಿ. ಯಾವುದೇ ಪೇಷಂಟ್ಗಳು ಸಾಯೋದಿಲ್ಲ ಅಂತೇನಿಲ್ಲ. ಪ್ರತಿ ಒಂದು ಕ್ಲಿನಿಕ್ಕು, ಹಾಸ್ಪಿಟಲ್ಲು, ನರ್ಸಿಂಗ್ ಹೋಮ್ಗಳು, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ಗಳು, ಒಂದೊಂದು ಹಾಸ್ಪಿಟ್ಲ್ಗಳಲ್ಲಿ ಒಂದೊಂದು ವರ್ಷಕ್ಕೆ ಸಾವಿರಾರು ಜನ ಇವಾಗಲೂ ಕೂಡ ಹಲವಾರು ಕಾರಣಗಳಿಂದ ಸಾಯ್ತಿದ್ದಾರೆ. ಆವಾಗ್ಲೂ ಹಲವಾರು ಕಾರಣಗಳಿಂದ ಸಾಯ್ತಾ ಇದ್ರು, ಅಥವಾ ಸಫರ್ ಮಾಡ್ತಾ ಇದ್ರು, ಅಥವಾ ಹ್ಯಾಂಡಿಕ್ಯಾಪ್ಟ್ ಆಗ್ತಾ ಇದ್ರು. ಸೊ 100 ಜನ ಪೇಷಂಟನ್ನು ನೋಡಿದ್ರೆ, ಅಥವಾ 1,000 ಜನ ಪೇಷಂಟ್ ನೋಡಿದ್ರೆ, ಎಲ್ಲ ಪೇಷಂಟ್ಗಳು ಎಲ್ಲ ಔಷಧಿಗಳಿಂದ ಗುಣಮುಖರಾಗ್ತದೆ ಅನ್ನೋದು ಹಿಂದೆನೂ ಇರಲಿಲ್ಲ, ಈಗಲೂ ಸಾಧ್ಯ ಇಲ್ಲ. ಅದಕ್ಕೆ ತುಂಬ ಅದು ಅನಾಟಮಿ ಗೊತ್ತಿರಬೇಕು, ಅದು ಸೈಂಟಿಫಿಕ್ ಎವಿಡೆನ್ಸ್ಗಳಿದೆ, ಕಾರಣಗಳಿದೆ, ರೀಸನ್ಸ್ಗಳಿದೆ. ಸೊ ಸಮ್ ರೀಸನ್ಸ್ ಯಾರಿಗೂ ಕೂಡ, ಯಾವ MD ಅಲ್ಲ, ಯಾವ PhD ಮಾಡಿರೋರ್ಗೂ, ಯಾವ ಸೈಂಟಿಸ್ಟ್ಗೂ ಕೂಡ ಯಾವ ಕಾರಣದಿಂದ ಎಲ್ಲ ವೈದ್ಯಕೀಯ ನೆರವು ಕೊಟ್ಟರು ಕೂಡ ಯಾಕೆ ತೀರೋದ್ರು ಅಂತ ಯಾರಿಗೂ ಕೂಡ ಈಗಲೂ ಗೊತ್ತಾಗೋದಿಲ್ಲ. ಬಟ್ ನಾವೇನು ವೈದ್ಯಕೀಯನಲ್ಲಿ ನಾವು ಯಾವ ಕಾಯಿಲೆಗಳಿಗೆ ಹೇಗೆ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಸೊ ನಮ್ಮ ಜ್ಞಾನ ಇರ್ತದೋ ಅದನ್ನ ನಾವು ಕೊಡ್ತೀವಿ. MBBS ಕೊಡ್ತಾರೆ, BAMS ಕೊಡ್ತಾರೆ, ಅಥವಾ ಎಕ್ಸೆಟ್ರಾ ಎಲ್ಲರೂ ಕೊಡ್ತಾರೆ. ಬಟ್ 1,000 ಜನದಲ್ಲಿ 200 ಅಥವಾ 100 ಫೇಲ್ಯೂರ್ ಬಂದೇ ಬರ್ತದೆ. ಅಂಡ್ 1000 ಕೂಡ ಸಕ್ಸಸ್ ಆಗೋದಿಲ್ಲ. ನಾನು ಏನು ಹೇಳಿಕೊಟ್ಟಿದ್ದೀನಿ ಅಂದರೆ, ನಾನು ಪಾಯಿಂಟಿಗೆ ಬಂದ್ಬಿಡ್ತೀನಿ. ಹಾಗಾಗಿ ಈ ಮಿಲಿಯನ್ ಟ್ರಿಲಿಯನ್ ಕೋಟ್ಯಾಂತರ ವರ್ಷಗಳಿಂದ ನಾಟಿ ವೈದ್ಯರು, ಪಾರಂಪರಿಕ ವೈದ್ಯರು, ಸೊ ಪ್ರತಿಯೊಂದು ಹಳ್ಳಿಗಳಲ್ಲಿ ನಾನು ಹೇಳಿದಾಗೆ ಹರಳೆಕಾಯಿ ಪಂಡಿತರುಗಳು, ಇಂಥ ವೈದ್ಯರುಗಳೇ ಇದ್ದಿದ್ದು. ಯಾರು ಕೂಡ ಇಂಗ್ಲೀಷ್ ಮೆಡಿಸಿನ್ಸು MBBS ಓದ್ಕೊಂಡು ಯಾರೂ ಇರಲಿಲ್ಲ. ಆ ನಂತರದಲ್ಲಿ ಸರ್ಟಿಫಿಕೇಟ್ಗಳು, ಅದಕ್ಕೆ ಸರ್ಟಿಫಿಕೇಟ್ ತಗೋಬೇಕಾದ್ರೆ ಕೋಟಿಗಟ್ಟಲೆ ಹಣ, 25 ವರ್ಷ ಸ್ಟಡಿ, ಅದು ಎಕ್ಸೆಟ್ರಾ ಅಂತೇಳಿ ಎಲ್ಲ ಕಮರ್ಷಿಯಲ್ ಮಾಡ್ಕೊಂಡಿದ್ದು. ಸೊ ಹಾಗಂತ ನಾನು ಅವ್ರನ್ನ ಬ್ಲೇಮ್ ಮಾಡ್ತಿಲ್ಲ. ಸೊ ಈ ಮುಂದುವರೆದಂತಹ ವಿಜ್ಞಾನ ಯುಗನೂ ಬೇಕು, ಹಿಂದಿನದು ಕೂಡ ನಾವು ಅದಕ್ಕೆ ಗೌರವಿಸಬೇಕು, ಪ್ರೀತಿಸಬೇಕು, ಅದನ್ನು ನಂಬಬೇಕು. ಹಾಗಾಗಿ ನಾನು ಹೇಳ್ತಾ ಇರೋದು ಈ ವಿಡಿಯೋದಲ್ಲಿ, ಯಾರನ್ನು ಕೂಡ ಅದು ಬಿಟ್ಟು ನಿಮ್ಗೆ ಆ ಮೆಡಿಸಿನ್ಸ್ ಗೊತ್ತಿಲ್ಲ, ಕಾಯಿಲೆಯ ಲಕ್ಷಣಗಳು ಗೊತ್ತಿಲ್ಲ, ರೋಗಿನ ಹೇಗೆ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಗೊತ್ತಿಲ್ಲ, ಸೊ ಯಾವುದೋ ಕಾಯಿಲೆಗೆ ಯಾವುದೋ ಮೆಡಿಸಿನ್ಸ್ ಬ್ಲೈಂಡ್ ಆಗಿ ಕೊಡ್ತೀನಿ ಅನ್ನೋದು ತಪ್ಪು. ಅಂಥವ್ರನ್ನ ನಕಲಿ ಡಾಕ್ಟರ್ ಅಂತ ಹೇಳ್ಬೋದು. ವ್ಯಕ್ತಿ, ರೋಗಿಯ ವಯಸ್ಸು, ರೋಗಿಯ ಹಿಸ್ಟ್ರಿ, ಹಿನ್ನೆಲೆ ಏನು, ಅವರ ಹೈಟು, ವೆಯ್ಟು, ಅವರ ರೋಗ ಲಕ್ಷಣಗಳು ತಿಳ್ಕೊಂಡು ಆ ರೋಗ ಲಕ್ಷಣಗಳಿಗೆ ಏನು ವೈದ್ಯಕೀಯ ಮಾಡಬೇಕು, ಅವ್ರಿಗೆ ಏನು ಶುಶ್ರೂಷೆ ಮಾಡಬೇಕು, ಅವ್ರಿಗೆ ಯಾವ ಥರದ ಸರ್ವಿಸ್ ಕೊಡಬೇಕು, ಅವ್ರನ್ನ ಹೇಗೆ ಗುಣ ಮಾಡಬೇಕು ಅನ್ನೋ ಜ್ಞಾನ ಇದ್ರೆ ಸಾಕು. ಸೊ ನಿಜವಾದ ವೈದ್ಯರು ಅಂದರೆ ಅಂತಹವರು, ನಿಜವಾದ ಡಾಕ್ಟರ್ ಅಂತ ನಾವೇನು ಇಂಗ್ಲೀಷ್ ಹೇಳ್ತೀವೋ ನಿಜವಾದ ವೈದ್ಯರು, ಅವರು ನಿಜವಾದ ಅಸಲಿ ಡಾಕ್ಟರ್. ನೀವು ಯಾವುದೇ ಸರ್ಟಿಫಿಕೇಟ್ ತಗೊಂಡಿರಿ, ನಿಮ್ಮ ಹತ್ರ 100 ಇರಲಿ, ನೀವು 100 ಸಬ್ಜೆಕ್ಟ್ ಓದ್ಕೊಂಡು ಬಂದಿರಿ, ನೀವು ಕಾರ್ಡಿಯೋನಾರು ಮಾಡಿರಿ, ಹಾರ್ಟೋನಾರು ಮಾಡಿರಿ, ENTನಾರು ಮಾಡಿರಿ, ಗೈನೋಕನಾರು ಮಾಡಿರಿ, ಏನಾದರೂ ಮಾಡ್ಕೊಂಡಿರಿ, ಎಷ್ಟೇ ಸರ್ಟಿಫಿಕೇಟ್ ಇದ್ರು ನಿಮಗೆ ಆ ಮಾನವೀಯತೆ ಇಲ್ಲ. ಸೊ ಆ ರೋಗಿಯ ಸರಿಯಾಗಿ ನೀವು ಅವ್ರನ್ನ ಶುಶ್ರೂಷೆ ಮಾಡೋದಿಲ್ಲ, ಅವರ ಸೇವೆ ಮಾಡೋದಿಲ್ಲ, ಕಮರ್ಷಿಯಲ್ ಮಾಡ್ಕೊಂಡಿದ್ದೀರಿ, ಲಕ್ಷ ಸುಲಿಗೆ ಮಾಡ್ತೀರಿ. ಮತ್ತು ನಿಮ್ಮ ಮೆಡಿಸಿನ್ಸ್ಗಳಿಂದ ಒಂದು ಕಾಯಿಲೆಗೆ ತಗೊಂಡ್ರೆ 10 ಕಾಯಿಲೆಗಳು ಎಕ್ಸ್ಟ್ರಾ ಬರ್ತದೆ, ಸೈಡ್ ಎಫೆಕ್ಟ್ ಜಾಸ್ತಿ ಇದೆ, ಆರ್ಗನ್ಸ್ಗಳು ಡ್ಯಾಮೇಜ್ ಆಗ್ತದೆ ಅಂದರೆ ಸೊ ಸರ್ಟಿಫಿಕೇಟ್ ಇಟ್ಕೊಂಡಿರೋ ಉಪ್ಪುಕಾಯಿನ ಹಾಕ್ತಾರೆ. ಇದು ನಮ್ಮ ಸರ್ಕಾರಕ್ಕೆ, ಗವರ್ಮೆಂಟ್ಗೆ, ಮೀಡಿಯಾದವ್ರಿಗೆ, ಕಾಮನ್ ಪೀಪಲ್ಗೆ ಯಾಕೆ ಅರ್ಥ ಆಗ್ತಿಲ್ಲ ನನಗೆ ಗೊತ್ತು. ನನಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂತ ನನಗೆ ಅರ್ಥ ಆಗ್ತದೆ ಗೊತ್ತು. ಬಟ್ ನಿಮ್ಗಳಿಗೆ ಯಾಕೆ ಅರ್ಥ ಆಗ್ತಿಲ್ವೋ ಅದು ನಿಮಗೆ ಗೊತ್ತು. ಅದನ್ನು ಅಜ್ಞಾನ, ಅವಿವೇಕ ಅಥವಾ ಕಮರ್ಷಿಯಲ್ ವ್ಯಾಪಾರೀಕರಣ ಅಂತ ಹೇಳ್ಬೋದು. ಎಲ್ಲರಿಗೂ ಗೊತ್ತಾಗ್ತದೆ.
ಕಾಮನ್ ಪೀಪಲ್ ಗೊತ್ತಾಗುದಿಲ್ಲ. ಯಾಕೆಂದ್ರೆ ನೀವು ಈ 70-80 ಈ ಬ್ರಿಟಿಷರು ಬಂದು 300 ವರ್ಷ ನಮ್ಮ ಇಡೀ ಭಾರತವನ್ನ ಅವರ ವಶಕ್ಕೆ ತಗೊಂಡು ಅವ್ರನ್ನ ಗುಲಾಮರಾಗಿ ಇಟ್ಕೊಂಡಿದ್ರಲ್ಲ, ಅದರ ಎಫೆಕ್ಟು ಪಾಪ ನಿಮ್ಮನ್ನ ಅಡಿಟ್ ಮಾಡಿಬಿಟ್ಟಿದೆ. ಸೊ ಮೆಡಿಸನ್ಸ್ಗೆ, ಡ್ರಿಂಕ್ಸ್ಗೆ, ಸ್ಮೋಕ್ಗೆ, ಕಾಫಿಗೆ, ಟೀಗೆ, ಜಂಕ್ ಫುಡ್ಗೆ, ಇದಕ್ಕೆಲ್ಲ ನಿಮ್ಮನ್ನ ಅಡಿಟ್ ಮಾಡಿಬಿಟ್ಟಿದೆ ಅಷ್ಟೇ, ಇನ್ನೇನಿಲ್ಲ. ಸೊ ಹಾಗಾಗಿ ನಮ್ಮ ಗೌಡ್ರು ನನ್ನ ಹತ್ರ ಮೊದಲು ಈ ಸರ್ವೈಕಲ್ ಸ್ಪಾಂಡಿಲೈಟಿಸ್ ರಿಪೋರ್ಟ್ ತರಿಸಿದೆ. ಸರ್ವೈಕಲ್ ಸ್ಪಾಂಡಿಲೈಟಿಸ್ ಅಂತ ಬಂತು, ಕುತ್ತಿಗೆ ನೋವು ಅಂದ್ರೆ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಆಗಿತ್ತು. ಅದ್ರ ಜೊತೆಗೆ ಆರ್ಥೋರೈಟಿಸ್ ಅಂತೇಳಿ ರಿಪೋರ್ಟ್ ಇದೆ. ಅದ್ರ ಜೊತೆಗೆ ಮಂಡಿ ನೋವು, ಸಿವಿಯರ್ ಮಂಡಿ ನೋವು ಇತ್ತಂತೆ. ಮತ್ತೆ ಈ ತೊಡೆಗಳಲ್ಲಿ ಬಾಫು, ಸ್ವೆಲ್ಲಿಂಗು ಊದ್ಕೊಂತ ಇತ್ತು. ಕೆಳಗಡೆ ಕುಂತ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಬಟ್ ಏನೇನು ಆಗ್ತಿತ್ತು ಅಂತ ಅವ್ರ ಬಾಯಿನಲ್ಲೇ ಕೇಳಿ. ಹೇಳಿ, ನಿಮ್ದು ಪ್ರಾಬ್ಲಮ್ಸ್ ಏನಿತ್ತು, ಏನಾಯ್ತು? ಶುಗರ್ ಬಂತು, ಡಯಾಬಿಟಿಕ್ ಬೇರೆ ಇತ್ತು ಪಾಪ ಅವರಿಗೆ. ಶುಗರ್ ಬಂದ್ಮೇಲೆ ಮಾತ್ರೆ ತಗೊಂಡೆ 15 ವರ್ಷ. ಎಷ್ಟು ವರ್ಷ ನಿಮ್ಗೆ ಶುಗರ್ ಇತ್ತು? 15 ವರ್ಷ ಆಯ್ತು ಸರ್. ತಗೊಂಡು ಬರ್ತಾ ಅದೇನಾಯ್ತು, ಬೆಳಿಗ್ಗೆ ಸಾಯಂಕಾಲ ಮಾತ್ರೆ ತಗೊಳ್ತಾನೆ ಇದ್ದೆ. ತಗೊಂಡ ಆಮೇಲೆ ಮಂಡಿ ನೋವು ಬಂತು. ಮಂಡಿ ನೋವು ಬಂದಾದ್ಮೇಲೆ ಹಾಸ್ಪಿಟ್ಲಿಗೆ ಹೋದೆ. ಇದು ನೀರು ತುಂಬ್ಕೊಬಿಟ್ಟಿದೆ, ನೀರು ತೆಗಿ. ಯಾವ ಹಾಸ್ಪಿಟ್ಲಿಗೆ ಹೋಗಿದ್ರಿ? ಅಲ್ಲಿ ಕ್ಲಿನಿಕ್ ಇದೆ ಸರ್, ಇದರಲ್ಲಿ ಅವಲಹಳ್ಳಿ. ಅಲ್ಲಿ ನೀರು ತುಂಬಿಕೊಂಡಿದೆ ಅಂದ್ರು. ಮಂಡಿ ನೀರು ತುಂಬಿಕೊಂಡಿದೆ ತುಂಬಿಕೊಂಡ್ಬಿಟ್ಟೈತೆ, ನೀರು ತೆಗಿಬೇಕು ಅಂದ್ರು. ಅಂದ್ರೆ ನೀವು ಆರ್ಥೋಪೆಡಿಕ್ಸ್ ಡಾಕ್ಟರ್ ಹತ್ರ ಹೋಗಿದ್ರಾ ಅಥವಾ ಜನರಲ್ ಫಿಸಿಷಿಯನ್ ಹತ್ರ ಹೋಗಿದ್ರಾ? ಕ್ಲಿನಿಕ್ ಯಾರೋ ನಮ್ಮಂತ ಹೋಗಿದವ್ರು ಹೇಳಿದ್ರು, ಅಲ್ಲಿ ಚೆನ್ನಾಗಿ ನೋಡ್ತಾರೆ ಮಂಡಿ ನೋವಿಗೆ, ಪರವಾಗಿಲ್ಲ ಹೋಗಿ ಅಂದ್ರು. ಅಲ್ಲಿ ನಮ್ಮ ಮಗಳು ಕರ್ಕೊಂಡು ಹೋದ್ರು. ಅವ್ರು ಮೂಳೆ ಡಾಕ್ಟರ್ ಅಲ್ವಾ? ಮೂಳೆ ಡಾಕ್ಟ್ರೆ. ಮಂಡಿಗಳಲ್ಲಿ ನೀರು ತುಂಬಿಕೊಂಡಿದೆ, ಆಪರೇಷನ್ ಮಾಡ್ಬೇಕು ಅಂದ್ರ ನೀರು ತೆಗಿಬೇಕು ಅಂದ್ರು. ಅದ್ ನನ್ನ ಮಗಳು ಇದ್ದವಳು, ಇಲ್ಲ ನಮ್ಮ ಅಪ್ಪರಿಗೆ ಶುಗರ್ ಜಾಸ್ತಿ ಇದೆ, ನೀರೇನಾದ್ರು ತೆಗೆದ್ರೆ ಇದಾಯ್ತದೆ, ಇನ್ನೊಂದು 2 ದಿವಸ ನೋಡ್ಕೊಂಡು ಬರ್ತೀವಿ ಅಂದ್ಬಿಟ್ಟು ಬಂದ್ಬಿಟ್ರು. ಎಕ್ಸ್ರೇ ತೆಗೆದ್ರು. ಎಕ್ಸ್ರೇ ಎಲ್ಲ ತೆಗೆದು ಮಾತ್ರೆ ಬರ್ಕೊಟ್ರು. ಮಾತ್ರೆ ಮಾಡ್ಕೊಂಡು ತಗೊಂತ ಇನ್ನ ಜಾಸ್ತಿನೇ ಆಯ್ತು. ಆಮೇಲೆ ಇನ್ನೊಬ್ರು ಕೇಳಿದ್ರೆ ಇಲ್ಲಿ ವಿನಾಯಕದಲ್ಲಿ ಹೋಗಿ ಅಂದ್ರು. ಅಲ್ಲಿ ತೋರಿಸ್ತು. ಅವರೊಂದು 1 ತಿಂಗಳು ಮಾತ್ರೆ ಕೊಟ್ರು. ವಿನಾಯಕ ಇಲ್ಲಿ ಸೀತಾ ಸರ್ಕಲ್ ಅಲ್ಲಿ ತಗೊಂಡಾಗ ಜಾಸ್ತಿನೇ ಆಯ್ತು, ಕಮ್ಮಿ ಆಗಿಲ್ಲ. ತಗೊಂಡಾಗ ಕಮ್ಮಿ ಆಗೋದು, ಬಿಟ್ರೆ ಜಾಸ್ತಿ ಆಗೋದು. ಹಂಗಾಗಿ ಇವಾಗ ಕೈ, ಕುತ್ತಿಗೆ ಎಲ್ಲ ನೋವು ಜಾಸ್ತಿ ಬಂತು. ನಡಿಕೆ ಆಗಲ್ಲ. ನಡೆದು ಒಂದು 4-5 ಗಂಟೆ ನಿಲುಕೆ ಆಗಲ್ಲ. ಆಮೇಲೆ ಸ್ಟಡಿ ಆದಾಗ ಚೂರು ನಡಿಬೋದು ಅಷ್ಟೇ. ಹಂಗಾಗಿ ಈ ತರ ಇವತ್ತಿನ ದಿವಸ ಹಿಂಗಾಗಿದೆ. ಇವಾಗ ನನ್ನ ಹತ್ರ ನೀವು ಈಗ ತಗೊಂಡ್ಮೇಲೆ ಸ್ವಲ್ಪ ಪರವಾಗಿಲ್ಲ, ಆಯುರ್ವೇದಿಕ್ ತಗೋತಾ ಇದ್ದೀನಿ. ಹಂಗು ಯಾರು ಹೇಳಿದ್ರು, ನೀವು ಇಂಗ್ಲಿಷ್ ಮೆಡಿಸಿನ್ ತಗೋತಾ ಇದ್ರೆ ಆಯುರ್ವೇದಿಕ್ ತಗೊಂಡ್ರೆ ಹೆಚ್ಚು ಕಡಿಮೆ ಆಗಲ್ವೇ ಅಂದ್ರು. ಅವರು ಧೈರ್ಯ ಕೊಟ್ರು ನನಗೆ. ಯಾವ ರೀತಿ ಅಂದ್ರೆ, ನೀವು ಕಂಡೀಷನ್ ಬಿಡಿ, ನಾನು ಕೊಡೋದ ಫಾಲೋ ಮಾಡಿ. ಆ ಫಾಲೋ ಮಾಡಿದ್ಮೇಲೆ ಅದೇನಾರ ಬಂದ್ರೆ ನೀವು ಫಾಲೋ ಮಾಡಿ, ಹೆಚ್ಚು ಕಡಿಮೆ ಆದ್ರೆ ಅದು ನಿಮ್ ಜವಾಬ್ದಾರಿ. ನಾನು ಹೇಳೋ ಜವಾಬ್ದಾರಿ ನೀವು ತಗೋಬೇಕು. ನಾನು ಹೇಳೋ ಜವಾಬ್ದಾರಿ ನೀವು ತಗೊಂಡ್ರೆ ಅಲ್ಲಿ ಕ್ಲಿಯರ್ ಆಯ್ತದೆ. ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅವಾಗಿಂದ ಬಂದು ತಗೋತಾ ಇದೀನಿ. ಇವಾಗ ಸ್ವಲ್ಪ ಪರವಾಗಿಲ್ಲ. ಈಗ ಒಂಚೂರು ಸ್ಟ್ರೆಂತ್ ಆಗಿದ್ದೀನಿ. ಈ ನರಗಳೆಲ್ಲ ಸ್ವಲ್ಪ ಆಯುರ್ವೇದಿಕ್ ಅಲ್ಲಿ ವ್ಯಾಯಾಮ ಮಾಡಿಸ್ತಾ ಇದ್ದಾರೆ. ಹಂಗೆ ಸುಮ್ಗೆ ಮಾತ್ರೆ ಕೊಟ್ಬಿಟ್ಟು ಕಳಿಸಿಲ್ಲ ಅವರು. ಬರಬೇಕು ಅಂತಾಗ 2 ಅವರ್ 3 ಅವರ್ ವ್ಯಾಯಾಮ ಮಾಡಬೇಕು. ನೀವು ಮನೇಲಿ ಮಾಡ್ಕೊತಿದ್ರೆ ಅದಾಗಲ್ಲ. ನನ್ನ ಇದ್ರಿಗೆ ಮಾಡಬೇಕು ಅಂತ ಅವ್ರ ಮನೆಗೆ ಕರೆಸಿ ಎಲ್ಲ ವ್ಯಾಯಾಮ ಮಾಡಿ 1 2 ಅವರ್ 3 ಅವರ್ ಕಳಿಸ್ಕೊಡ್ತಾ ಇದ್ದಾರೆ. ಇವತ್ತಿನ ದಿವಸ ಆಯಿಲ್ ಥೆರಪಿ ಎಲ್ಲ ಮಾಡಿಸಿ ಮಸಾಜ್ ಮಾಡಿ ಕಳಿಸ್ತಾರೆ. ಇವತ್ತು ಸ್ವಲ್ಪ ಪರವಾಗಿಲ್ಲ, ಆರಾಮಾಗಿದ್ದೀನಿ. ಇವರು ಮೊದಲು ನಿಮ್ ಕೆಳಗಡೆ ಕುತ್ಕೊಳಕ್ ಆಗ್ತಿತ್ತ? ಆಗ್ತಿರ್ಲಿಲ್ಲ. ಇವಾಗ ಎಷ್ಟು ಸಾರಿ ನೀವು ಕುತ್ಕೊಂಡ್ಬೇಕು ಹೇಳ್ತೀರಿ? ಈಗ 20 ಸಾರಿ ಕುತ್ಕೋತೀನಿ. ಆಗ 1 ಸಾರಿ ಕುತ್ಕೋಕು ಆಗ್ತಿರ್ಲಿಲ್ಲ. ಇವಾಗ ಕುತ್ಕೊಂಡು ಹೇಳ್ತೀನಿ. ಅವಾಗ ಕುತ್ಕೋಕೆ ಆಗ್ತಿರ್ಲಿಲ್ಲ. ಇವಾಗ ನೋಡಿ ನಿಮ್ಮಿದ್ರಿಗೆ ಒಂದು 20 ಸಾರಿ ಎದ್ದು ಕುತ್ಕೊಂಡೆ, ಸ್ವಲ್ಪ ಸ್ಟಡಿ ಆಯ್ತು. ಇನ್ನ ಮಾಡೋಣ ಎನಿಸು ಲೆಕ್ಕಾಚಾರ ಅದೇ ನೋಡಿ. ವೀಕ್ಷಕರೇ, ಇದು ನಮ್ಮ ಟೈಮ್ಸ್ ಆಫ್ ಎಲ್ಲ ಮೀಡಿಯಾದವ್ರಿಗೂ, ಎಲ್ಲ ಸೋಷಿಯಲ್ ಮೀಡಿಯಾ ಅಥವಾ ನಮ್ಮ ಎಲ್ಲ ಚಾನಲ್ನವ್ರಿಗೆ, ಡಾಕ್ಟರ್ಸ್ಗೆ, ಕಾಮನ್ ಪೀಪಲ್ಗೆ, ಸರ್ಕಾರಕ್ಕೆ ಅಥವಾ ನಮ್ಮ ಕಾನೂನುಗಳಿಗೆ ನನ್ನ ಕ್ವಶನ್ ಇಷ್ಟೇ. ಮಂಡಿನಲ್ಲಿ ನೀರು ತುಂಬಿಕೊಂಡು ಮಂಡಿ ನೀರು ತೆಗಿಬೇಕು ಅಂತ ಡಾಕ್ಟರ್ ಹೇಳಿದ್ರು. ಅವ್ರು ಸರ್ಟಿಫೈಡ್ ಡಾಕ್ಟರ್, ಕರೆಕ್ಟಾ? ಆದ್ರೆ ನಾನು ಸರ್ಟಿಫೈಡ್, ಐ ಆಮ್ ನಾಟ್ ಸರ್ಟಿಫೈಡ್. ಬಟ್ ನಾನು ಹೇಳ್ತೀನಿ, ನಿಮ್ಮ ಮಂಡಿನಲ್ಲಿ ನೀರು ತುಂಬಿಕೊಂಡಿಲ್ಲ. ನಾನು ಇವ್ರಿಗೆ 1 ತಿಂಗಳಿಂದ ಯೋಗ ಥೆರಪಿ ಕೊಡ್ತಾ ಇದ್ದೀನಿ. ಆಮೇಲೆ ಈ ತೊಡೆಗಳಲ್ಲಿ ಕೂತ್ಕೊಂತಾಯ್ತು. ಮತ್ತೆ ಇವ್ರಿಗೆ ಆರ್ಥೋರೈಟಿಸ್ ಇದೆ, ಅದಕ್ಕೆ ನಾನು ಔಷಧಿ ಕೊಟ್ಟಿದ್ದೀನಿ. ಡಯಾಬಿಟಿಕ್ಗೆ ಎಷ್ಟು 1 ತಿಂಗಳಿಂದ ಔಷಧಿ ತಗೋತಾ ಇದ್ದೀರಾ?
ಒಂದ್ ತಿಂಗಳಿಂದ ಇವರು ಇಂಗ್ಲಿಷ್ ಮೆಡಿಸನ್ಸ್ ತಗೋತಾ ಇಲ್ಲ, ಹೌದಾ? ಹೌದು. ಈಗ ನೀವು ಎಷ್ಟು ಹೇಳಿದ್ರೆ ಅಷ್ಟು ಸತ್ಯನಾ ಅಥವಾ ಸುಳ್ಳ? ಅದು ನಾನು ಹೇಳಿರೋದು ಸತ್ಯನೇ. ನೋಡಿ, ಇಲ್ಲಿ ಪೇಷಂಟ್ ಹೇಳ್ತಾ ಇರೋದು, ನಾನಲ್ಲ, ಅಥವಾ ನಾನು ಅವ್ರಿಗೆ ಬ್ರೈನ್ ವಾಶ್ ಮಾಡಿಲ್ಲ ಅಥವಾ ಹೇಳಿ ಅಂತ ಹೇಳಿಲ್ಲ. ಅವರು ನನ್ನ ಹತ್ರ ಇದೆಲ್ಲ ಹೇಳ್ತಾ ಇದ್ರು, ಅದಕ್ಕೆ ನಾನೇನ್ ಮಾಡಿದೆ, ನನ್ನ ಹತ್ರ ಹೇಳಿದ್ರು ಪ್ರಯೋಜನ ಇಲ್ಲ ಯಜಮಾನ್ರೆ, ನಮ್ಮ ಜನಕ್ಕೆ ಗೊತ್ತಾಗ್ಬೇಕು, ಈ ಮೀಡಿಯಾದವ್ರಿಗೆ ಅಥವಾ ಸರ್ಕಾರಕ್ಕೆ, ಗವರ್ಮೆಂಟ್ಗೆ ಅಥವಾ ಬೇರೆಯವ್ರಿಗೆ ಗೊತ್ತಾಗ್ಬೇಕು, ನಮ್ಮ ಸೊಸೈಟಿಗೂ ಗೊತ್ತಾಗ್ಬೇಕು. ನಾನು ತುಂಬಾ ವಿಡಿಯೋಗಳನ್ನ ನೋಡ್ತಿರ್ತೀನಿ, ಅಸಲಿ ಡಾಕ್ಟರು, ನಕಲಿ ಡಾಕ್ಟರು, ಅರೆಸ್ಟು, ಆಳು ಮೂಳು ಏನೇನೋ ನಡೀತಿದೆ. ಇದಕ್ಕೆಲ್ಲ ಕಾರಣ ಬೇರೆ ಬೇರೆ ಕಾರಣಗಳಿದೆ. ಬಟ್ ಒಬ್ಬ ವೈದ್ಯನಿಗೆ, ಒಬ್ಬ ಡಾಕ್ಟರ್ಗೆ ಸೊ ನನಗೆ ಹೇಗೆ ಸಾಧ್ಯ ಆಯ್ತು? ಈಗ ಅವ್ರಿಗೆ ಸುಮಾರು 2 hours ನಾನು ಅವ್ರಿಗೆ ಯೋಗ ಥೆರಪಿ, ಎಲ್ಲ ಥರದ ಸ್ಟ್ರೆಚ್ಚು, ಬೆಂಡಿಂಗು ಎಲ್ಲ ಮಾಡ್ತಾರೆ ಪಾಪ. ಹೇಗೆ ಸಾಧ್ಯ ಆಯ್ತು? ಹೇಗೆ ಸಾಧ್ಯ ಆಗ್ತಾ ಇದೆ? ಕುಂತ್ಕೊಳ್ಳಕ್ಕೆ ಆಗದೆ ಇರೋರಿಗೆ ನೀವು ಬೇಕಾದ್ರೆ ಒಂದು ವಿಡಿಯೋ ಮಾಡ್ತೀನಿ, 1 hour ಬೇಕಾದ್ರೆ ಅವ್ರನ್ನ ಕುಂಡಿಸ್ತೀನಿ. ಸೊ ಮಲಾಸನದಲ್ಲಿ ಬೇಕಾದರೂ ಕುಂಡಿಸ್ತೀನಿ, ಆಯ್ತಾ? ಸೊ ಆಫ್ ಸ್ಟ್ರೆಚರ್ ಬೇಕಾದರೂ ಕುಂಡಿಸ್ತೀನಿ, ಅಥವಾ ಹೀಗೆ ಬೇಕಾದ್ರೂ, ಬಟರ್ಫ್ಲೈನಲ್ಲಿ ಬೇಕಾದ್ರೂ, ಎಷ್ಟೊತ್ತು ಬೇಕಾದರೂ ಕೂರಿಸ್ತೀನಿ, ಓಕೆ? ಅಥವಾ ಸಿಟ್ಟಿಂಗ್ ಸ್ಟ್ಯಾಂಡಿಂಗು ಒಂದು 50 ಸಾರಿ ಬೇಕಾದರೆ ಮಾಡಿಸ್ತೀನಿ, ಲೈಕ್ ದಿಸ್, ಹೀಗೆ. ಸೊ ಕಂಪ್ಲೀಟ್ ಅವ್ರು ಹೇಳದಾಗೆ ಮಂಡಿ ಸಾವ್ದೋಗಿದೆ, ಮಂಡಿನಲ್ಲಿ ನೀರು ತುಂಬಿಕೊಂಡಿದ್ದರೆ ಕಂಪ್ಲೀಟ್ ಇಷ್ಟರಲ್ಲಿ ಅವರು ಅಡ್ಮಿಟ್ ಆಗಬೇಕಾಗಿತ್ತು ಅಥವಾ ಸಿವಿಯರ್ ಕಾಂಪ್ಲಿಕೇಟೆಡ್ ಆಗಬೇಕಾಗಿತ್ತು. ಹೇಗೆ ಆಗ್ತಾ ಇದೆ? ಹೌ ಟು ಪಾಸಿಬಲ್? ಹೇಗೆ ಸಾಧ್ಯ? ನಂಬರ್ 1 ಮೈಂಡಲ್ಲಿ ಇಟ್ಕೊಳ್ಳಿ. ಅಂದ್ರೆ ಸರ್ಟಿಫಿಕೇಟ್ ಇರೋರೆಲ್ಲ ವೈದ್ಯರ್ ಅಲ್ಲ, ಅಥವಾ ಸರ್ಟಿಫಿಕೇಟ್ ಇರೋರೆಲ್ಲ ವೈದ್ಯರ ಅಲ್ಲ ಅಂತ ಹೇಳಕ್ಕೂ ಆಗುದಿಲ್ಲ. ಆಯುರ್ವೇದನೂ ಬೇಕು, ಆಲೋಪತಿನೂ ಬೇಕು, ಸಿದ್ಧೌಷಧನೂ ಬೇಕು, ನಾಟಿ ಔಷಧಿನೂ ಬೇಕು, ಯೋಗ ಥೆರಪಿನೂ ಬೇಕು, ಸರ್ಜರಿನೂ ಸಮ್ಟೈಮ್ ಬೇಕಾಗ್ತದೆ. ಎಲ್ಲರಿಗೂ ಈಕ್ವಲ್ ಸೇಮ್ ಅವ್ರವ್ರದ್ದೇ ಜ್ಞಾನ ಇರ್ತದೆ, ಅವ್ರದ್ದೇ ಎಕ್ಸ್ಪೀರಿಯನ್ಸ್ ಇರ್ತದೆ. ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಯಾರೋ ನಕಲಿ ಮಾಡ್ಬೋದು, ಅವ್ರಿಗೆ ಏನೂ ಗೊತ್ತಿಲ್ಲದೆ, ನಾಲೆಡ್ಜ್ ಇಲ್ದೇನೆ ಅವರು ಟ್ರೀಟ್ಮೆಂಟ್ ಮಾಡ್ಬೋದು, ಅದು ನನಗೆ ಗೊತ್ತಿಲ್ಲದೆ ಹೇಳೋಕೆ ಬರೋದಿಲ್ಲ. ಬಟ್ ಅಸಲಿ ನಕಲಿ ಅಂತ ಹೇಳ್ತಿರಲ್ಲ, ಬಟ್ ಇನ್ ಡೆಪ್ತ್ ಆಗಿ ನೀವು ಯಾವ ಮೀಡಿಯಾದವರು ಯಾರು ಬೇಕಾದ್ರೂ ನನ್ನ ಹತ್ರ ಬನ್ನಿ, ನಾನು ನಿಮಗೆ ಒಂದು 500 ಎಪಿಸೋಡ್ ಕೊಡ್ತೀನಿ. 500 ಎಪಿಸೋಡ್ ನಾನು ಇಲ್ಲಿ ತನಕ. ಈಗ ಇವರು ಪೇಷಂಟ್, ಇವ್ರೇನು ಬಂದು ಸುಳ್ಳು ಹೇಳ್ತಾರ? ನಾನು ಇವ್ರಿಗೇನು ತಿಂಡಿ ಕೊಡ್ತೀನಾ ಅಥವಾ ದುಡ್ಡು ಕೊಡ್ತೀನಾ ಅಥವಾ ಇವ್ರಿಗೆ ಲಂಚ ಕೊಡ್ತೀನಾ? ಏನಿಲ್ಲ. ಬಟ್ ನಾನು ಇಂತಿಂತ ಹಾಸ್ಪಿಟ್ಲಿಗೆ ಹೋಗಿದ್ದೆ, ಅಲ್ಲಿ ನನಗೆ ಈ ಥರದ ಇಂಜೆಕ್ಷನ್ ಕೊಟ್ಟರು, ಈ ಥರದ ಮಾತ್ರೆ ಕೊಟ್ಟರು, ಈ ಥರದ್ದು ಕೊಟ್ಟ ಮೇಲೆ ನನಗೆ ನೋವು ಜಾಸ್ತಿ ಆಯಿತು, ಸೈಡ್ ಎಫೆಕ್ಟ್ ಜಾಸ್ತಿ ಆಯಿತು, ತೊಂದರೆ ಜಾಸ್ತಿ ಆಯಿತು ಅಂತ ಹೇಳ್ತಾರೆ. ಇದನ್ನು ಒಪ್ಕೊಳ್ಳೇಬೇಕು. ಅದಕ್ಕೆ ಅವ್ರ ಹತ್ರ ಹಾಸ್ಪಿಟ್ಲಿಗೆ ತೋರಿಸಿದ್ದ ಸ್ಲಿಪ್ಗಳಿದೆ, ಅವರು ಮೆಡಿಸಿನ್ಸ್ ತಗೊಂಡಿದ್ದಾರೆ, ಆ ಮೆಡಿಸಿನ್ ಸೈಡ್ ಎಫೆಕ್ಟ್ ಅವ್ರನ್ನ ಹೇಳ್ತಿದ್ದಾರೆ. ಅವ್ರಿಗೆ ಹುಚ್ಚಿಡ್ತಿದ್ಯಾ ಸುಮ್ಮನೆ ಬೇರೆಯವ್ರ ಮೇಲೆ ದೂರ ಹೇಳೋದಕ್ಕೆ? ಬಟ್ ನನ್ನ ಮೇಲೆ ಯಾಕೆ ಹೇಳ್ತಿಲ್ಲ ಅವರು? ನಿಮ್ಮ ಮೇಲೆ ಬಂದ್ಮೇಲೆ ನನಗೆ ತುಂಬಾ ಕಾಂಪ್ಲಿಕೇಟೆಡ್ ಆಯ್ತು, ಕುಂತ್ಕೊಳ್ಳೋಕೆ ಆಗ್ತಿಲ್ಲ, ಹೇಳೋಕೆ ಆಗ್ತಿಲ್ಲ, ನನಗೆ ಬೇರೆ ಬೇರೆ ಸಮಸ್ಯೆಗಳು ಜಾಸ್ತಿ ಆಯ್ತು ಅಂತ ಹೇಳ್ಬೋದಲ್ವಾ? ಯಾಕೆ ಹೇಳೋದಿಲ್ಲ ಅವರು? ಒಳ್ಳೇದನ್ನ ಒಳ್ಳೇದು ಅಂತ ಹೇಳ್ತಾರೆ, ಕೆಟ್ಟದನ್ನ ಕೆಟ್ಟದ್ದು ಅಂತ ಹೇಳ್ತಾರೆ. ಆ ಥರ ನಾನು ಅವ್ರಿಗೆ, ಇವರೊಬ್ಬರಿಗೆಲ್ಲ, ಈ ಕೇಸ್ ನಾನು 100 ಜನ 1000 ಜನಕ್ಕೆ ನಾನು ಟ್ರೀಟ್ಮೆಂಟ್ ಮಾಡ್ತೀನಿ, ರೋಗಿಗಳು ಗುಣಮುಖರಾಗ್ತಾರೆ ಅಂದ್ರೆ ನಮ್ಗೇನು ನಾಲೆಡ್ಜ್ ಇಲ್ದೇನೆ, ಆ ಜ್ಞಾನ ಇಲ್ದೇನೆ ಮಾಡೋದಿಲ್ಲ. ಅದು ನಿಮ್ಮ ಮೈಂಡಲ್ಲಿ ಇರಬೇಕು. ಒಬ್ಬ ವೈದ್ಯ ಅಷ್ಟು ಜನರನ್ನ ಕ್ಯೂರ್ ಮಾಡ್ತಾನೆ. ಎಂತೆಂಥ ಡಾಕ್ಟರ್ಗಳ ಕೈಲಿ ಎಷ್ಟೆಷ್ಟೋ ಕ್ಲಿನಿಕ್, ಎಷ್ಟೆಷ್ಟೋ ಹಾಸ್ಪಿಟ್ಲ್ ಕೈಲಿ ಆಗದೆ ಇರೋದನ್ನ ನಾವು ಗುಣ ಮಾಡ್ತೀವಿ ಅಂದ್ರೆ ನಾಲೆಡ್ಜ್ ಇರೋದಿಲ್ವಾ ನಮಗೆ? ಅದು ಅಥವಾ ವೈಜ್ಞಾನಿಕವಾಗಿ ಸೈಂಟಿಫಿಕ್ ಆಗಿ ನಾಲೆಡ್ಜ್ ಏನು ಇಲ್ದೇನೆ ಸುಮ್ಮನೆ ಏನೋ ಮಂತ್ರ ಹೊಡೆದು ಅದನ್ನ ಸರಿ ಮಾಡೋದಕ್ಕಾಗೋದಿಲ್ಲ. ಒಂದು ಯಂತ್ರ ಕಟ್ಟಿ, ಒಂದು ಮಂತ್ರ ಕಟ್ಟಿಬಿಟ್ಟು, ಸೊ ಅಥವಾ ಏನೋ ನೀರನ್ನ ಪ್ರೋಕ್ಷಣೆ ಮಾಡಿಬಿಟ್ಟು ಆ ಕಾಯಿಲೆ BP ಆಗಲಿ, ಶುಗರ್ ಆಗಲಿ, ಅಥವಾ ಡಿಸ್ಕ್ ಬಲ್ಜಿಂಗ್ ಆಗಲಿ, ಡಿಸ್ಕ್ಲಿಪ್ಪು, ಸಯಾಟಿಕಾ, ಕಿಡ್ನಿ ಸ್ಟೋನು, ಅಥವಾ ಈ ಥರದ್ದು ಪೈಲ್ಸು, ಪಿಸುಲ್ಲ, ಪಿಸ್ಸರು, PCOD, PCOS, ಇರ್ರೆಗ್ಯುಲರ್ ಪೀರಿಯಡು, ಅಥವಾ ಬೋನ್ ಫ್ರ್ಯಾಕ್ಚರ್ ಆಗಿರುವಂತಹದ್ದು, ಏನೋ ಜ್ಞಾನ ಇಲ್ಲದೆ, ಎಕ್ಸ್ಪೀರಿಯನ್ಸ್ ಇಲ್ಲದೆ, ನಾವು ಓದದೆ, ತಿಳ್ಕೊಳ್ಳದೆ, ಅದಕ್ಕೆ ನಮಗೆ ಹಿಂದೆ ಮಾರ್ಗದರ್ಶಕರಿದ್ದೇನೆ,
ನಾವು ಹಗಲೋ ಬೆಳಗನ ನಾವು 25, 30, 40 ವರ್ಷದಿಂದ ನಮಗೂ ಎಕ್ಸ್ಪೀರಿಯನ್ಸ್ ಇಲ್ಲದೇನೆ ಅದರ ಅನುಭವ ಇಲ್ಲದೆ ರೋಗಿಗಳನ್ನ ಗುಣಪಡಿಸೋದಕ್ಕೆ ಆಗುದಿಲ್ಲ. ಬಟ್ ಅವ್ರು ಹೇಳ್ತಾರೆ, ಒಬ್ಬೊಬ್ರು ಪೇಷಂಟ್ಗಳು, ನಾನು 4 ಕಡೆ 5 ಕಡೆ ಹೋಗಿದ್ದೀನಿ, ದೊಡ್ಡ ದೊಡ್ಡ ಹೆಸರಾಂತ ಡಾಕ್ಟರ್ಗಳ ಹತ್ರ, ಅಬ್ರಾಡ್ ಅಲ್ಲಿಂದ ಹೊರಗಡೆಯಿಂದ ದೇಶದಿಂದ ಬಂದಿರೋ ಡಾಕ್ಟರ್ಗಳ ಹತ್ರ ಟ್ರೀಟ್ಮೆಂಟ್ ತಗೊಂಡು ಸರಿ ಹೋಗ್ಲಿಲ್ಲ, ದೊಡ್ಡ ದೊಡ್ಡ ಹೆಸರುವಾಸಿಯಾದಂತಹ ಫೇಮಸ್ ಡಾಕ್ಟರ್ಗಳ ಹತ್ರ ಹೋಗಿ ನನಗೆ ಸರಿ ಹೋಗ್ಲಿಲ್ಲ, ನಿಮ್ಮ ಹತ್ರ ಸರಿ ಹೋಯ್ತು, ಹೇಗ್ ಸಾಧ್ಯ ಆಗ್ತದೆ? ಅದನ್ನ ಯೋಚನೆ ಮಾಡಿ. ನಿಮಗೆ ಬೇಕಾದ್ರೆ ಒಂದು 500 ಎಪಿಸೋಡ್ ಕೊಡ್ತೀನಿ, ಹೇಗ್ ಸಾಧ್ಯ ಆಗ್ತಾ ಇದೆ ಅಂತ. ಯಾರಾದ್ರೂ ಬಂದ್ರೆ ನನ್ನ ಹತ್ರ ಬನ್ನಿ, ಮೀಡಿಯಾದವರಾಗ್ಲಿ ಅಥವಾ ಪ್ರೆಸ್ ಅವರಾಗ್ಲಿ, ಪೇಪರ್ನವರಾಗ್ಲಿ ಅಥವಾ ಬೇರೆಯವರಾಗ್ಲಿ. ಸೊ ಒಳ್ಳೆ ಉದ್ದೇಶದಿಂದ ಬನ್ನಿ, ಕೆಟ್ಟ ಉದ್ದೇಶದಿಂದ ಬರಬೇಡಿ. ಸೊ ಹಾಗಾಗಿ ಸರಿ. ಆಮೇಲೆ ಇವಾಗ ನಿಮ್ಗೆ ಸರ್ವೈಕಲ್ ಕುತ್ತಿಗೆ ಪೇನ್ ಇತ್ತಲ್ಲ, ಅದು ಮೊದಲಿಗೆ ತಿರುಗಕ್ಕೆ ಆಗ್ತಿರ್ಲಿಲ್ಲ ಅಂತ ಹೇಳ್ತಿದ್ರಲ್ಲ, ಇವಾಗ ತಿರುಗಬಹುದಾ? ಇವಾಗೆಲ್ಲ ತಿರುಗಬಹುದು ಸರ್, ಆರಾಮಾಗಿ ತಿರುಗಬಹುದು. ಬಟ್ ಒಂದ್ ಕಡೆ ಮಾತ್ರ ಈ ನರ್ವಸ್ ಪೇನ್ ಇದೆ, ನಾನು ಒಪ್ಕೊಂತೀನಿ. ಅದು ಇವ್ರು ಏನ್ ಮೆಡಿಸಿನ್ಸ್ಗಳು ತಗೊಂಡ್ರೆ ಅದರ ಸೈಡ್ ಎಫೆಕ್ಟ್ ಇಂದ ನರ್ವಸ್ ಸ್ವಲ್ಪ ವೀಕ್ ಆಗಿ, ನರ್ವಸ್ಗಳು ವೀಕ್ ಇದೆ, ಹೋಲ್ ಬಾಡಿನಲ್ಲಿ ನರ್ವಸ್ ವೀಕ್ ಇದೆ, ಮಸಲ್ಸ್ ವೀಕ್ ಇದೆ, ಆರ್ಥೋರೈಟಿಸ್ ಇದೆ. ಈ ಎಲ್ಲ ಸಮಸ್ಯೆಗಳು ಇರೋದ್ರಿಂದ ನನಗಂತೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಯಾಕೆಂದ್ರೆ ಅವ್ರಿಗೆ ಏನಂದ್ರೆ ಈ ಪೇಷಂಟ್ಗಳು ಇನ್ನೊಂದು ಸ್ವಲ್ಪ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಸರಿ ಮಾಡ್ಕೊಡ್ತಾರನೋ, ಇನ್ನೊಂದು ಸ್ವಲ್ಪ ಸರಿ ಮಾಡ್ಕೊಡ್ತಾರನೋ ಅಂತೇಳಿ. ಅದು ಈ ಥರದ್ದು, ಅಥವಾ ಈ ನರ್ವಸ್ ವೀಕ್ನೆಸ್ಸು, ಮಸ್ಕಲ್ಸ್ ವೀಕ್ನೆಸ್ಸು, ಬೋನ್ ಡೆನ್ಸಿಟಿ ಕಡಿಮೆ ಇರೋದು, ಆರ್ಥೋರೈಟಿಸ್ಟು, ಈ ಥರದ್ದಕ್ಕೆ ಒಂದು 2-3 ತಿಂಗಳು, ಒಂದು 3-4 ತಿಂಗಳು ಟೈಮ್ ಬೇಕಾಗ್ತದೆ. ನಾವು ಏನು ಹೇಳಿರ್ತೀವಿ, ಡಯಟು, ಊಟದ ಪದ್ಧತಿಗಳನ್ನು ಚೇಂಜ್ ಮಾಡ್ಕೋಬೇಕು, ಮತ್ತೆ ಪಂಚಕರ್ಮ ಹೇಳಿರ್ತೀವಿ, ಎನಿಮಾ ಹೇಳಿರ್ತೀವಿ, ಮತ್ತೆ ಅಭ್ಯಂಜನ ಸ್ನಾನ ಹೇಳಿರ್ತೀವಿ, ಇಂತಿಂಥ ಆಹಾರ ತಗೊಳ್ಳಿ, ಇಂತಿಂಥ ತಗೋಬೇಡಿ ಅಂತ ಹೇಳಿರ್ತೀವಿ. ನಿಮ್ಮ ಲೈಫ್ ಸ್ಟೈಲ್ ಈಗ ಇಟ್ಕೊಳ್ಳಿ, ನೀವು ಮೆಂಟಲಿ ಫಿಸಿಕಲಿ ಈಗ ಇರಬೇಕು, ಇದೆಲ್ಲ ಹೇಳಿರ್ತೀವಿ. ಅದನ್ನ ಯಾರು ಚಾಚು ತಪ್ಪದೆ ಫಾಲೋ ಮಾಡ್ತಾರೋ, ಸೊ ಮತ್ತೆ ನಾವು ಏನು ಇವ್ರಿಗೆ ಎಕ್ಸಸೈಸಸ್ಗಳನ್ನು ಹೇಳ್ಕೊಟ್ಟಿರ್ತೀವಿ, ಫಿಸಿಯೋಥೆರಪಿ, ಮತ್ತೆ ಏನೇನು ಯೋಗ ಹೇಳ್ಕೊಟ್ಟಿರ್ತೀವಿ, ಏನೇನು ಪ್ರಾಣಾಯಾಮ ಹೇಳ್ಕೊಟ್ಟಿರ್ತೀವಿ, ಏನೇನು ಮುದ್ರೆಗಳನ್ನ ಹೇಳ್ಕೊಟ್ಟಿರ್ತೀವಿ, ಅದನ್ನ ಅವರು ತುಂಬಾ ಇವರು ಊಟ ನಿದ್ರೆ ಹೇಗೆ ಬಿಡೋದಿಲ್ವೋ ಅದೇ ತರ ಇದನ್ನು ಜೀವನದ ಒಂದು ಅವಿಭಾಜ್ಯ ಅಂಗ ಅನ್ಕೊಂಡು ಅದನ್ನ ಒಂದು ನಾಳೆ ಅವತ್ತಿಂದನೇ ನಮ್ಮ ಹತ್ರ ಯಾವಾಗ ಟ್ರೀಟ್ಮೆಂಟ್ಸ್ ಮಾಡ್ತಾರೆ ಅವತ್ತಿಂದನೇ ಇವ್ರ ಲೈಫ್ ಸ್ಟೈಲು, ಫುಡ್ ಸ್ಟೈಲ್ನ ಚೇಂಜ್ ಮಾಡ್ಕೊಂಡ್ಬಿಟ್ರೆ ಎಂತಹ ರೋಗಿ ಆದ್ರೂ 1800 ಜನನ ಕ್ಯೂರ್ ಮಾಡ್ಬೋದು. ಬಟ್ ಸೋಂಬೇರಿತನಕ್ಕೋ ಅಥವಾ ಈ ತರ ಜನರು ಅರೆವಿದ್ಯೆ ಮಹಾಗರ್ಭ ಅಂತಾರಲ್ಲ, ಹಿಂಗೆ ಅರವಿದ್ಯೆ ಕಲ್ತ್ಕೊಂಡು ಎಲ್ಲೆಲ್ಲೋ ತಿಳ್ಕೊಂಡು ಪಾಪ ಹಿಂಗೆ ಟ್ರೀಟ್ಮೆಂಟ್ ತಗೊಳ್ಳೋರ್ನ ದಾರಿ ತಪ್ಪಿಸುವಂಥವ್ರು, ಅಯ್ಯೋ ಅಲ್ಲೋಗಿ ಇಲ್ಲೋಗಿ ಅದು ತಗೋಬೇಡಿ, ಇದು ತಗೋಬೇಡಿ, ಅದನ್ನ ಮಾಡಬೇಡಿ, ಇದನ್ನ ಮಾಡಬೇಡಿ ಅಂತ ದಾರಿ ತಪ್ಪಿಸುವಂಥವ್ರು, ಮತ್ತೆ ಅಥವಾ ಅವ್ರಿಗೆ ಸೋಂಬೇರಿತನಕ್ಕೆ ಅಥವಾ ಅವರ ಕೆಲಸದ ಒತ್ತಡದಲ್ಲಿ ಅವರು ಸರಿಯಾಗಿ ಮೆಡಿಸಿನ್ಸ್ಗಳನ್ನ ತಗೊಳ್ಳದೇ ಇರುವಂತಹದ್ದು, ಬಿಫೋರ್ ಫುಡ್ದು, ಆಫ್ಟರ್ ಫುಡ್ದು, ಅಥವಾ ಯೋಗ ಮಾಡದೇ ಇರುವಂತಹದ್ದು, ಯೋಗ ಕೊಟ್ಟು ಫಿಸಿಯೋಥೆರಪಿನ ಸೋಂಬೇರಿತನಕ್ಕೋ ಅಥವಾ ಟೈಮ್ ಸಿಗದೆ ಇರೋದಕ್ಕೋ ಲೇಸಿನೆಸ್ಕೋ ಮಾಡದೇ ಇರುವಂತಹದ್ದು, ಈ ತರ ಅವ್ರದ್ದು ಸ್ವಯಂಕೃತ ಅಪರಾಧಗಳು ಮಾಡ್ಕೊಂಡ್ರೆ ಅದಕ್ಕೆ ನಾನಲ್ಲ, ಯಾವ ಈ ಭಾರತದಲ್ಲಿರುವಂತಹ ಯಾವ ವೈದ್ಯರು ಹೊಣೆಗಾರರಾಗೋದಕ್ಕಾಗುದಿಲ್ಲ. ಹೇಳಿದ್ದನ್ನ ಚಾಚೂ ತಪ್ಪದೆ ಮಾಡಿ ಆಮೇಲೆ ಅದಕ್ಕೆ ರಿಸಲ್ಟ್ ಬರಲಿಲ್ಲ ಅಂದ್ರೆ ಬಂದು ನಮ್ಮನ್ನ ಕ್ವಶನ್ ಮಾಡಿದ್ರೆ ಅಂದ್ರೆ ನೀವು ಕರೆಕ್ಟ್ ಆಗಿರ್ಬೇಕು. ನೀವು ಸರಿ ಇಲ್ದೇನೆ ನಾ ಕರೆಕ್ಟ್ ಆಗಿದ್ದೀನಿ, ಸುಳ್ಳು, ಶುದ್ಧ ಸುಳ್ಳು. ನಮಗೆ ಗೊತ್ತಿರ್ತದೆ, ನಮ್ಮ ಎಕ್ಸ್ಪೀರಿಯನ್ಸ್ಗಳಲ್ಲಿ ಗೊತ್ತಿರ್ತದೆ ಅದು ಆ ಥರ. ಹಾಗಾಗಿ ನೋಡಿ, ಆಮೇಲೆ ಇವಾಗ ಇದ್ರದ್ದು ಮಂಡಿದು ಪರವಾಗಿಲ್ಲ ಸರ್. ಎದ್ದು ಕುತ್ಕೊಂಡು ಓಡಾಡೋದು ಮಾಡ್ಬೋದು, ಕೆಳಗಡೆನೂ ಕುತ್ಕೋಬಹುದು. ಈ ತೊಡೆಗಳಲ್ಲಿ ತೊಡೆಗಳು ನೆನ್ನೆ ಮಾಡಿದ್ರಲ್ಲ, ಸ್ವಲ್ಪ ಸ್ಮೂತ್ ಇದೆ. ಬಿಸಿ ನೀವು ಮೊದಲು ಮೈಂಡ್ ಅನ್ನ ತುಂಬಾ ಒತ್ತಡದಲ್ಲಿ ಇಟ್ಕೊಂಡಿರ್ತಿರ್ಲಿ, ತುಂಬಾ ಸ್ಟ್ರೆಸ್ ಅಲ್ಲಿ, ಮೆಂಟಲಿ ಸ್ಟ್ರೆಸ್ ಅಲ್ಲಿ, ಯಾವಾಗ್ಲೂ ಒತ್ತಡದ ಜೀವನದಲ್ಲಿ ಇದ್ರಿ. ಬಟ್ ಇವಾಗ ನಿಮ್ಗೆ ಏನು ಫ್ರೀ ಆಗಿದೆ, ಸ್ವಲ್ಪ ಮೈಂಡ್ ಫ್ರೀ ಆಗಿದೆ. ಸೊ ಅವ್ರ ಮೈಂಡ್ ಇವಾಗ ಫ್ರೀ ಆಗಿದೆ, ಬಾಡಿ ಇನ್ನ ಫ್ರೀ ಆಗಿದೆ. ನೀವು ಮಾಡಿ ಕಳಿಸಿದ್ರೆ ಇನ್ನ ಫ್ರೀ ಸರ್. ಮಾಡ್ತೀನಿ ನಾನು, ದೇವ್ರ ಮೆಚ್ಚ. ಸೊ ಧರ್ಮವಾಗಿ ಎಷ್ಟು ನನ್ನ ಕೈಲಿ ಸಾಧ್ಯನೋ ಅಷ್ಟು ಏನ್ ಮಾಡ್ಬೇಕೋ ಮಾಡ್ತೀನಿ. ಮಿಕ್ಕಿದ್ದು ನೀವು ಸೆಲ್ಫ್ ಆಗಿ ನಾವು ಏನ್ ಹೇಳಿರ್ತೀವಿ ನಿಮ್ಗೆ, ಯಾಕೆಂದ್ರೆ ವರ್ಷ ಪೂರ್ತಿ ನಾವು ನಿಮ್ಗೆ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ. ನಿಮ್ಗೆ ಇಷ್ಟು ದಿವಸ ಟ್ರೀಟ್ಮೆಂಟ್ ಹೇಳಿರ್ತೀವಿ, ಅಷ್ಟು ದಿವಸ ನಾನು ನಿಮ್ಗೆ ಕೊಡ್ತೀನಿ. ಒಂದು 5 ದಿವಸ 10 ದಿವಸ ಬೇಕಾದ್ರೆ ಎಕ್ಸ್ಟ್ರಾ ಬೇಕಾದ್ರೂ ತಗೋತೀನಿ ಕ್ಲಾಸನ್ನ. ಸೊ ಮಿಕ್ಕಿದ್ದನ್ನ ನೀವು ಫಾಲೋ ಮಾಡ್ಕೊಂಡು ಹೋಗ್ಬೇಕು ನಾನು ಹೇಳ್ದಂಗೆ. ಮತ್ತೆ ಇವ್ರಿಗೆ ಡಯಾಬಿಟಿಗೂ ಕೂಡ 1 ತಿಂಗಳಿಂದ ಮೆಡಿಸಿನ್ಸ್ ತಗೊಂಡಿಲ್ಲ, ನಾನು ಕೊಟ್ಟು ಮೆಡಿಸಿನ್ಸ್ ತಗೊಂಡಿದ್ದೀನಿ. ಸೊ ಅದರಿಂದ ಅವ್ರಿಗೇನು ಮತ್ತೆ ಡಯಾಬಿಟಿಕ್ ಏನು ಜಾಸ್ತಿ ಆಗಿಲ್ಲ. ಸೊ
ಇನ್ನೊಂದು 1 ವೀಕ್ನಲ್ಲಿ ಅವ್ರಿಗೆ ರಿಪೋರ್ಟ್ ತರಿಸ್ತೀನಿ ಒಂದು ಫಾಸ್ಟಿಂಗ್ನಲ್ಲಿ. ಸೊ ಬಿಫೋರ್ 400 ಚಿಲ್ಲರೆ ಇತ್ತು, ಇವಾಗ ನನ್ನ ಹತ್ರ ಮೆಡಿಸಿನ್ಸ್ ತಗೊಂಡ್ಮೇಲೆ ಯೋಗ ಪ್ರಾಕ್ಟೀಸ್ ಮಾಡೋಕೆ ಅವ್ರು ಶುರು ಮಾಡಿದ್ಮೇಲೆ ಡಯಾಬಿಟಿಕ್ ಎಷ್ಟು ಬಂದಿದೆ ಅಂತ ನನಗೂ ಕ್ಯೂರಿಯಾಸಿಟಿ ಇದೆ. ಸೊ ಅದನ್ನು ನೋಡ್ಬಿಟ್ಟು ನಿಮಗೂ ಕೂಡ ರಿಪೋರ್ಟ್ ಮಾಡ್ತೀನಿ. ಸೊ ಇಷ್ಟನ್ನ ನಿಮ್ಮ ಮುಂದೆ ಸತ್ಯವನ್ನ ಇಡಬೇಕಾಗಿತ್ತು, ಇಟ್ಟಿದ್ದೀನಿ. ಡಿಸೈಡ್ ಫಾರ್ ಯು. ಅವ್ರಿಗೆ ಥೆರಪಿಗಳು ಮಾಡಬೇಕು, ಯೋಗ ಹೇಳ್ಕೊಡ್ಬೇಕು. ಸೊ ಸರ್ವಜನ ಸುಖಿನೋ ಭವತ್ತು. ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ವೈದ್ಯ KP ಮಹಾದೇವ್. ನಮ್ಮ ಕಾಂಟ್ಯಾಕ್ಟ್ ನಂಬರ್ 9945123126 ತ್ಯಾಗರಾಜನಗರ, ಬ್ಯಾಂಗ್ಳೂರು.